ನನಗೆ ಫಸ್ಟ್ ನಮ್ಮ ಅಪ್ಪ ಅಮ್ಮ ಎಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳೇ ಇರಲಿಲ್ಲ. ನಾನು ಒಳಗಡೆ ಇಲ್ಲಿ ಬಂದಾಗಲೇ ನನಗೆ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಅನಿಸ್ತಿತ್ತು. ಇದೊಂದೇ ಅಲ್ಲ, ಭಾರತದಲ್ಲಿ ಇಂಥದ್ದು ಅನೇಕ ಈಗ ವೆಜಿಟೇರಿಯನಿಸಮ್ ಸಪೋರ್ಟ್ ಮಾಡುವಂಥ ರಿಟ್ರೀಟ್ಗಳು ಬೇಕು. ಇದು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇಂಥದ್ದು ಸಾವಿರಾರು ಬರಲಿ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಮೊದಲದಾಗಿ ನಾವು ಅಲ್ಲಿ ಆರ್ಗ್ಯಾನಿಕ್ ಸ್ಟೋರ್ ನಡ್ಕೊಂಡ್ ಬರುವಾಗಲೇ ಏನಿರ್ಬೋದು ಅಂತ ಗಾಜು ಒಳಗಡೆ ನೋಡಿದ್ವಿ. ಅದು ಓಪನ್ ಆಗಲಿ ಅಂತ ಕಾಯ್ತಾ ಇದ್ವಿ. ಆಮೇಲೆ ಅಲ್ಲಿ ಒಬ್ರು ಮೇಡಮ್ ಇದ್ರು, ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅಲ್ಲಿ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇತ್ತು. ಅದಕ್ಕಿಂತ ಮುಂಚೆ ನಾವು ಪ್ಲಾಂಟೇಶನ್ ವಾಕ್ ಮಾಡಿದಾಗ ಅದ್ರ ಬಗ್ಗೆ ಪುನೀತ್ ಅವರು ಎಲ್ಲ ಹೇಳಿದ್ರು. ಅಂದ್ರೆ ಆ ಕಾಚಂಪುಳಿ ಹೇಗೆ ಅದನ್ನು ಕಲೆಕ್ಟ್ ಮಾಡ್ತಾರೆ, ಅದು ಇಲ್ಲಿ ಅವರು ಹುಣಸೆಕಾಯಿ ಯೂಸ್ ಮಾಡೋದಿಲ್ಲ, ಇದು ಹೇಗೆ ಹೆಲ್ತ್ಗೆ ಇನ್ನೂ ಒಳ್ಳೆಯದು ಅಂತೆಲ್ಲ ಹೇಳಿದರು. ಹಾಗಾಗಿ ಅದನ್ನೆಲ್ಲ ಇಲ್ಲಿ ಏನು ಸಿಗುತ್ತೋ ಯುನೀಕ್ ಆಗಿ ಅಂಥ ಐಟಮ್ಗಳನ್ನ ತೊಗೊಳ್ಳೋಣ ಅಂತ ನಾವು ಕಾಯ್ತಾ ಇದ್ವಿ. ಅದರಿಂದ ಹಂಟ್ ಆರ್ಗ್ಯಾನಿಕ್ ಸ್ಟೋರ್ಗೆ ಹೋದಾಗ ಮೊದಲು ಆ ಕಾಚಂಪುಡಿ ಅದನ್ನೆಲ್ಲ ತೆಗೆದಿಟ್ಕೊಂಡ್ವಿ. ಆಮೇಲೆ ಇಲ್ಲಿನ ಬೇರುಗಳು, ಇಲ್ಲಿನ ವಿಶೇಷತೆ ಏನಿದೆ ಅದನ್ನೆಲ್ಲ. ಆಮೇಲೆ ಇಲ್ಲಿ ನಾನ್ ಆಲ್ಕೋಹಾಲಿಕ್ ವೈನ್ಸ್ ಕೂಡ ಮಾಡ್ತಾರೆ. ನಮಗೆ ಮೊದಲು ಇದೇನಪ್ಪ ಇದು ವೈನು ಅಂತ ಹೇಳ್ತಾ ಇದ್ದಾರೆ ಅಂತ ಒಂಥರ ಮುಜುಗರ ಇತ್ತು. ಬಟ್ ಮೇಡಮ್ ಎಕ್ಸ್ಪ್ಲೇನ್ ಮಾಡಿದ್ರು, ಇದು ಆ ಥರದ್ದಲ್ಲ, ಇದು ಆಲ್ಕೋಹಾಲಿಕ್ ವೈನ್ ಅಲ್ಲ. ಇದರಲ್ಲಿ ಈಸ್ಟ್ ಅದೆಲ್ಲ ಏನು ಬೆಳೆಸದೆ ನ್ಯಾಚುರಲ್ ಆಗಿ ಈ ಸ್ಪ್ರೌಟೆಡ್ ಕಾಳುಗಳು, ವೀಟ್ಸ್ ಏನಿರುತ್ತೆ ಅದನ್ನು, ಆಮೇಲೆ ಸಕ್ಕರೆ, ಇದನ್ನ ಎರಡನ್ನೂ ಹಾಕಿ ಫರ್ಮೆಂಟ್ ಮಾಡಿ ಮಾಡ್ತೀವಿ. ಇದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಅಂತ ಹೇಳಿ ಮೊದಲು ಆ ಬರ್ಡ್ಸ್ ಐ ಚಿಲ್ಲಿ ಬಗ್ಗೆ ತಿಳ್ಕೊಂಡ್ವಿ ನೈಟ್ ಪ್ಲಾಂಟೇಶನ್ ವಾಕಲ್ಲಿ. ಬರ್ಡ್ಸ್ ಐ ಚಿಲ್ಲಿ ಹೇಗೆ ನಮ್ಮ ಭಾರತದ ಅಷ್ಟು ಖಾರವಾಗಿರೋಂಥದ್ದು, ಅಟ್ ದ ಸೇಮ್ ಟೈಮ್ ಅಸಿಡಿಟಿ ಆಗದೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋಂಥ ಖಾರ, ಅದನ್ನು ಆ ಬರ್ಡ್ಸ್ ಐ ಚಿಲ್ಲಿಲಿ ಮಾಡಿರೋ ಒಂದು ವೈನ್ನ ಮೊದಲು ಟೇಸ್ಟ್ ಮಾಡಿದ್ವಿ. ಮೇಡಮ್ ಕೊಟ್ಟರು. ಮೊದಲು ಇದೇನಿದು ವೈನ್ ಚಿಲ್ಲಿ ಅಂತಿದೆ ಅಂತ ಸ್ವಲ್ಪ ಕುಡಿದಾಗ ಖಾರ ಖಾರ ಅನ್ನಿಸ್ತು. ಆಮೇಲೆ ಅದರದ್ದು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ, ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ಮೇಲೆ ಅದನ್ನು ಪರ್ಚೇಸ್ ಮಾಡಿದ್ವಿ. ಹಾಗೆ ಸುಮಾರು ಐಟಮ್ಸ್ಗಳಿದೆ ನೇಚರ್ಗೆ ಕ್ಲೋಸ್ ಆಗಿರೋಂಥದ್ದು, ಕೆಮಿಕಲ್ ಇಲ್ಲದೇ ಇರೋಂಥದ್ದು. ಅದೆಲ್ಲ ನಾನು ಕಾಫಿ ಬೀನ್ ಚಾಕ್ಲೇಟು ಅದನ್ನೆಲ್ಲ ತೊಗೊಂಡ್ವಿ. ಭಾಳ ಸಂತೋಷ ಆಯಿತು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಬ್ಯಾಕ್ ಟು ನೇಚರ್ ಮನೆಗೆ ಬಂದಂಗಿತ್ತು. ಮತ್ತೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ. ಇಲ್ಲಿನ ಸ್ಟಾಫು ತುಂಬ ಹಾಸ್ಪಿಟಬಲ್ ಆಗಿದ್ದಾರೆ, ತುಂಬ ಕರ್ಟಿಯಸ್ ಆಗಿ, ತುಂಬ ಕೈಂಡ್ ಆಗಿ ಚೆನ್ನಾಗಿದ್ದಾರೆ. ಮತ್ತೆ ಬರಬೇಕು ಅಂತ ಅನಿಸುತ್ತೆ. ಸೊ ಎಲ್ಲರೂ ಮತ್ತೆ ಮತ್ತೆ ಬನ್ನಿ. ಬರ್ತೀವಿ ಖಂಡಿತ ಇನ್ನೊಂದ್ಸಲ. ನನಗೆ ಫಸ್ಟ್ ನಮ್ಮ ಅಪ್ಪ ಅಮ್ಮ ಎಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳೇ ಇರಲಿಲ್ಲ. ನಾನು ಸರ್ಪ್ರೈಸ್ ಥರ ನಾನು ಒಳಗಡೆ ಇಲ್ಲಿ ಬಂದಾಗಲೇ ನನಗೆ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಅನಿಸ್ತಿತ್ತು. ಗೇಟ್ ಒಳಗಡೆ ಬಂದಾಗಲೇ ನನಗೆ ಫುಲ್ ನೇಚರು ನೋಡಿದ ತಕ್ಷಣ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಅನಿಸ್ತಿತ್ತು. ಬಂದಾಗಲೇ ನಾನು ನಮ್ಮ ಅಪ್ಪ ಅಮ್ಮ ಫಸ್ಟು ರೆಸ್ಟ್